नमस्ते। फिर से आप सब लोगों को स्वागत करता हूं 10वीं कक्षा के 6वां गद्य पाठ बसंत की सच्चाई एकांकी के लिए। तो हमने पिछले पीरियड में एक बार हम पूरा एकांकी को वाचन किए थे। उसके साथ साथ लेखक का परिचय प्राप्त कर चुके थे और उसके बाद हमने पहला दृश्य और दूसरा दृश्य का विश्लेषण यानी उसमें निहित मूल्यों के बारे में जानकारी प्राप्त करने के लिए कोशिश की थी। तो अब हम चलिए तीसरा दृश्य यानी अंतिम दृश्य, एकांकी का अंतिम दृश्य के बारे में देखने के लिए कोशिश करेंगे। बसंत की सच्चाई। लेखक जी है विष्णु प्रभाकर जी। तो तीसरा दृश्य, स्टेज पर एक कच्चे घर के अंदर के वो सारे का दृश्य। स्टेज अंद्रे ವೇದಿಕೆ, ಮಂಚ पर एक कच्चे घर, ಕಚ್ಚಾ ಪಕ್ಕ ಇವೆರಡು ವಿಲೋಮ ಶಬ್ದಗಳು। ಪಕ್ಕ ಅಂದ್ರೆ ಪರಿಪೂರ್ಣಗೊಂಡ, ಪಕ್ವಗೊಂಡ, ಕಚ್ಚಾ ಅಂದ್ರೆ ಇನ್ನು ಪರಿಪೂರ್ಣ ಆಗದೇ ಇರುವ, ಮಾಗದೇ ಇರುವಂತಹ ಕಚ್ಚಾ ರಸ್ತೆ, ಪಕ್ಕಾ ರಸ್ತೆ ಅಂತಲೂ ಕೂಡ ಕರೀತಾರೆ। ಕಚ್ಚಾ ಮನೆ, ಪಕ್ಕಾ ಮನೆ ಅಂತ ಕರೀತಾರೆ। ಹಿಂಗೆ ಕಚ್ಚೆ ಘರ ಅಂತಂದ್ರೆ ಕಚ್ಚಾ ಮನೆ ಅಂದ್ರೆ ಪೂರ್ಣ ಇಟ್ಟಿಗೆ ಸಿಮೆಂಟು ಅವುಗಳಿಂದ ಮಾಡಿದಂಥದ್ದು ಮನೆ ಅಲ್ಲ, ಅದು ಏನೋ ಗರಿನೋ ಅಥವಾ ಹಿಂಗೇನೋ ಕೆಲವನ್ನ ಹಾಕೊಂಡಿರುವಂಥದ್ದು ಮನೆ। ಅಂತಹ ಒಂದು ಮನೆಯ ಅಂದರಕ್ಕೆ ಓಸಾರೆ, ಒಳಗಿನ ಒಂದು ಓಸಾರೆ ಅಂದ್ರೆ ಏನಂತ ಕರೀತಾರೆ, ಅದಕ್ಕೆ ಪ್ರಾಂಗಣ ಅಥವಾ ಏನೋದಕ್ಕೆ ಜಗಲಿ ಕಟ್ಟೆ ಅಂತಲೂ ಕೂಡ ಕರೀತಾರೆ ಕನ್ನಡದಲ್ಲಿ। ಅಂಥದ್ದೊಂದು ಓಸಾರೆ ಅಂಗಳ ಒಳಗಡೆ ಆ ದೃಶ್ಯ ಕಾಣಿಸ್ತಾ ಇದೆ ಸ್ಟೇಜಿನ ಮೇಲೆ। ಜಮೀನ್ ಪರ್ ದರಿ ಬಿಚಿ ಹೈ, ಜಮೀನಿನ ಮೇಲೆ ಒಂದು ದರಿ, ಒಂದೇನೋ ಒಂದು ತೆಳ್ಳನೆ ಒಂದು ಬೆಡ್ಶೀಟ್ ನಂತದ್ದೊಂದು ಹಾಸಿಗೆಯನ್ನು ಹಾಸಲಾಗಿದೆ। ಉಸ್ ಪರ್ ಬಸಂತ್ ಲೆಟಾ ಹೈ, ಅದರ ಮೇಲೆ ಬಸಂತ್ ಮಲಗಿದ್ದಾನೆ। ಲೆಟ್ ಜಾನ ಮಲಗುವುದು। ರಹ ರಹ ಕರ್, ಬಿಟ್ಟು ಬಿಟ್ಟು ದರ್ದ್ ಸೆ ಕರಾಹ ಉಡ್ತಾ ಹೈ, ದರ್ದ್ ನೋವಿನಿಂದ, ಕರಾಹ ಉಟ್ನ ಅಂತಂದ್ರೆ ಏನಂತಾರೆ ಅದಕ್ಕೆ, ನೋವಿನಿಂದ ಒಂಥರದ ಆಲಾಪ ಮಾಡುವಂಥದ್ದು, ಅಮ್ಮ ಅಪ್ಪ ಅಯ್ಯೋ ಅನ್ನುವಂಥ ಒಂದು ಧ್ವನಿ ಕೇಳಿ ಬರ್ತಾ ಇದೆ। ಪ್ರತಾಪ್ और ರಾಜಕಿಶೋರ್ ಕ ಪ್ರವೇಶ, ಅಷ್ಟರಲ್ಲಿ ಪ್ರತಾಪ ಮತ್ತು ರಾಜಕಿಶೋರ್ ಆ ಸ್ಟೇಜಿನ ಮೇಲೆ ಆ ಮನೆ ಒಳಗಡೆ ಬರ್ತಾರೆ। ಪ್ರತಾಪ್ ಹೇಳ್ತಾನೆ, ಯಹ ರಹ ಸಾಹಬ್, ಇಲ್ಲಿದ್ದಾನೆ ನೋಡ್ರಿ ಸಾಹೇಬ್ರೆ, ಅಂದರೆ ಅವ್ನು ಹುಡ್ಕೊಂಡು ಬಂದಿದ್ರಲ್ಲ ಅವರು ರಾಜಕಿಶೋರ್ ಅವರು, ಅವ್ನಿಗೆ ಹೇಳ್ತಾನೆ ಯಹ ರಹ ಸಾಹಬ್, ಇಲ್ಲಿದ್ದಾನೆ ನೋಡಿ ಸಾಹೇಬ್ರೆ। ರಾಜಕಿಶೋರ್, ಅರೇ ಯಹ ತೋ ಜಮೀನ್ ಪರ್ ಲೆಟಾ ಹೈ, ಅರೇ ಇದೇನಿದು, ಇವನು ನೆಲದ ಮೇಲೆ ಮಲಗಿದಾನಲ್ಲ ಅಂತ। ಅಲ್ಲಿ ಮೇಲಿನ ಸೂಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ದರಿ ಬಿಚಿ ಐ ಅಂತ ಇದೆ, ಆದರೆ ಇಲ್ಲಿ ರಾಜಕಿಶೋರ್ ಅವರು ನೆಲದ ಮೇಲೆ ಮಲಗಿದ್ದಾನೆ ಅಂತ ವ್ಯತ್ಯಾಸ ಇದೆ। ಅಂದರೆ ಒಂದು ಯಾವುದೇ ಒಂದು ಸ್ವಲ್ಪ ಸೂಕ್ತ ಅನಿಸುವಂಥ ಒಂದು ಅನುಕೂಲಗಳು ಅವ್ರ ಮನೇಲಿ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕು। ಅಂದರೆ ಒಂದು ಮಂಚ ಆಗಲಿ ಅಥವಾ ಒಂದು ಎತ್ತರ ಜಾಗ ಆಗಲಿ ಅಥವಾ ಒಂದು ಬೆಡ್ಶೀಟು ಅಥವಾ ಒಂದು ಹಳೇದು ಓದಿಕೆನೋ ಏನೇನೂ ಇಲ್ಲ, ಪೂರ್ತಿ ನೆಲದ ಮೇಲೆ ಮಲಗಿದಾನ ಅವನು। ಬಸಂತ್ ಚಕಿತ್ ಹೋಗ್ಕರ್, ಬಸಂತ್ ಇವ್ರು ನೋಡಿ ಆಶ್ಚರ್ಯಗೊಳ್ತಾನೆ। ಆಪ್ ಆಯೇ ಹೇ ಅಂತಾನೆ, ಅಷ್ಟು ನೋವಿನಲ್ಲೂ ಕೂಡ ತಾವು ಬಂದಿದ್ದೀರಿ ಅಂತ ಕೇಳ್ತಾನೆ। ಅವನಿಗೆ ಗೊತ್ತಾಯ್ತು ಯಾರು ಇವರು ಅಂತ, ಬೆಳಿಗ್ಗೆ ಪರಿಚಯ ಮಾಡ್ಕೊಂಡಿದ್ನಲ್ಲ, ತಮ್ಮನ್ನು ಬೇರೆ ಕಳಿಸಿದ್ದ, ಹಾಗಾಗಿ ಇವ್ರು ಯಾಕೆ ಬಂದರು ಮತ್ತೆ ಏನು ಅಂಥೇಳಿ ಅವನಿಗೆ ಆಶ್ಚರ್ಯ ಆಗುತ್ತೆ। ರಾಜಕಿಶೋರ್, ಕಹಾ ಚೋಟ್ ಲಗಿ ಹೈ ಬೇಟಾ ದೇಖು, ರಾಜಕಿಶೋರ್ ಅವರು ಎಲ್ಲಿ ನೋವಾಗಿದೆಯಪ್ಪ, ಚೋಟ್ ಲಗ್ನ ಅಂದರೆ ಗಾಯಗಳು, ಎಲ್ಲಿ ಗಾಯ ಆಗಿದೆ, ಎಲ್ಲಿ ನೋವಾಗಿದೆ ಬೇಟಾ ಮಗು, ದೇಖು ನೋಡ್ಲಾ, ಎಲ್ಲಿ ತೋರ್ಸಪ್ಪ, ಇಲ್ಲಿ ತೋರಿಸು ಅಂತ ಹೇಳ್ತಾರೆ। ಆವಾಗ ರಾಜಕಿಶೋರ್ ಪಾಸ್ ಆಕರ್ ಟಾಂಗ್ ದೇಖ್ತೆ ಹೈ, ರಾಜಕಿಶೋರ್ ಹತ್ತಿರ ಬಂದು ಟಾಂಗ್ ಕಾಲುಗಳನ್ನು ನೋಡ್ತಾರೆ। ಯಾಕೆಂದ್ರೆ ಈಗಾಗಲೇ ಪ್ರತಾಪ ಹೇಳಿದ್ದ ಕಾಲು ಮುರಿದೋಗಿದೆ ಅಂತ। ಟಾಂಗ್ ದೇಖ್ತೆ ಹೈ, ಕಿಸಿನೇ ಫಸ್ಟ್ ಏಡ್ ದಿ ಹೈ, ಯಾರೋ ಪುಣ್ಯಾತ್ಮರು ಫಸ್ಟ್ ಏಡ್ ಇಂಗ್ಲೀಷ್ನಲ್ಲಿರುವಂಥ ಅಂದರೆ ಪ್ರಥಮ ಚಿಕಿತ್ಸೆ, ಸದ್ಯಕ್ಕೆ ಬ್ಯಾಂಡೇಜ್ ಕಟ್ಟಿ ಏನೋ ಮಾಡಿದ್ದಾರೆ, ತೀರಾ ಇದಾಗಬಾರ್ದು ಅಂತ। ಪಟ್ಟಿ ಬಂದಿ ಹೈ,
ಒಂದು ಪಟ್ಟಿಯನ್ನು ಬ್ಯಾಂಡೇಜನ್ನು ಏನೋ ಒಂದು ಬಟ್ಟೆನ ಗಿಟ್ಟನ್ನು ಸುತ್ತಿದ್ದಾರೆ ಅವನಿಗೆ. ಛೂತೆ ಹಿ ಮುಟ್ಟುತ್ತಲೇ, ಅದನ್ನು ಹಿಂಗೆ ಮುಟ್ಟುತ್ತಲೇ ಚೀಕ್ ನಿಕಲ್ ಜಾತಿ ಹೈ. ಚೀಕ್ನ ಅಂದರೆ ಚೀತ್ಕಾರ, ನೋವಿನ ಮಾತು, ಅಮ್ಮ ಅಂತ ಅನ್ನುವಂಥದ್ದನ್ನು ಹೊರ ಬರುತ್ತಾನೆ. ಮುಟ್ಟಿದ ತಕ್ಷಣಕ್ಕೆ ನೋವು ಜಾಸ್ತಿ ಆಗುತ್ತೆ, ಅಮ್ಮ ಅಂತ ಅಂತಾನೆ. ಬಸಂತ್ ಓಂಟ್ ಬೀಚ್ ಕರ್, ಬಸಂತ್ ಓಂಟ್ ಅಂತ ತುಟಿಗಳನ್ನು ಬೀಚ್ ಕರ್ ಕಚ್ಕೊಂಡು ಆಹ ಕಿಂಚ್ತಾ ಹೈ. ಅಮ್ಮ ಅಂತ ಅಂದರೆ ಹೆಚ್ಚು ಸೌಂಡು ಆಗಬಾರ್ದು, ಹಾಗಂತ ನೋವನ್ನು ಕೂಡ ಅವನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ತುಟಿ ಕಚ್ಚಿ ಅವನು ನೋವನ್ನು ಅನುಭವಿಸ್ಕೊಳ್ತಾ ಇದ್ದಾನೆ. ಬಸಂತ್ ಓಹ್ ಓಹ್ ಅಂತ ನೋವಿನ ನರಳಾಟವನ್ನು ಕೇಳ್ಬೋದು. ರಾಜಕಿಶೋರ್ ಕುಚ್ ದೇರು ಇಸೀ ತರಹ ದೇಖ್ತೆ ಹೈ. ರಾಜಕಿಶೋರ್ ಏನು ಮಾತಾಡಲ್ಲ, ಸ್ವಲ್ಪ ಹೊತ್ತು ಅದೇ ಥರ ನೋಡ್ತಾರೆ. ಈ ಕಡೆ ಮುಟ್ತಾರೆ, ಆ ಕಡೆ ನೋಡ್ತಾರೆ, ಈ ಕಡೆ ನೋಡ್ತಾರೆ ಅಂತ ಅವ್ರಿಗೊಂದು ಅನುಭವ ಇದೆ. ಅಂದರೆ ಗೊತ್ತಾಗ್ಬಿಡ್ತದೆ ಕಾಲು ಏನಾಗಿರ್ಬೋದು ಅಂತ ಹೇಳಿ. ಕೆಲವು ಸಾರಿ ಕೆಲವು ಸಣ್ಣ ಸಣ್ಣ ಪ್ರಯೋಗದಿಂದ ಆ ಇಡೀ ಇದನ್ನು ನಾವು ಗುರುಸ್ಬೋದು. ಉದಾಹರಣೆಗೆ ಆ ಕಾಲಿನ ಪಾದವನ್ನು ಸ್ಪರ್ಶ ಮಾಡಿದರೆ, ಉಗುರಿನ ಮುಂಚೆ ಹಿಂಗೆ ಕೆರೆದ್ರೆ ಕಾಲು ಅದಕ್ಕೆ ಸ್ಪಂದಿಸ್ತು ಅಂದರೆ ಕಾಲಿಗೇನೂ ಆಗಿಲ್ಲ ಅಂತ. ಕಾಲು ಆ ಸ್ಪಂದಿಸ್ತಿಲ್ಲ ಅಂದರೆ ಆ ಇಡೀ ಅಲ್ಲಿಂದ ಅಲ್ಲಿಗಿರೋ ನರ ಏನೋ ಆಗಿದೆ ಅಥವಾ ಏನೋ ಬ್ರೋಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಥರ ಸಣ್ಣ ಸಣ್ಣ ಚಿಕಿತ್ಸೆ. ಹಾಗಾಗಿ ಅವ್ರು ಹಂಗೆ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಕೊನೆಗೆ ರಾಜಕಿಶೋರ್ ಹೇಳ್ತಾರೆ, ನಹಿ ನಹಿ ಘಬ್ರಾವೋ ನಹಿ. ಅವ್ರಿಗೊಂದು ತೀರ್ಮಾನಕ್ಕೆ ಬರ್ತಾರೆ, ಗೊತ್ತಾಗುತ್ತೆ ತೀರಾ ಇದು ಡ್ಯಾಮೇಜ್ ಆಗಿಲ್ಲ, ಕಟ್ ಮಾಡೋ ಸ್ಥಿತಿಗೆ ಬಂದಿಲ್ಲ ಅಂತ. ಇಲ್ಲ 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 ಏನು ಗಾಬರಿ ಆಗ್ಬೇಡಪ್ಪ ನೀನು ಅಂತ ಹೇಳ್ತಾರೆ. ಅಂದರೆ ಇದುವರೆಗೂ ನೋಡಿದ್ದೇನು ಪೂರ್ತಿ ಕಾಲು ಬರುತ್ತೋ ಅಥವಾ ಬರೋದೇ ಇಲ್ವೋ, ಏನಾಗಿದೆ ಅಂತ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರು. ಬಸಂತ್ ದರ್ದ್ ಸೆ ಕರಾಹತೆ ಹುಯಿ, ನೋವಿನಿಂದ ನರಳುತ್ತಾ, ಕರಾಹನ ಅಂದರೆ ನರಳೋದು. ಮೈ ಮೋಟಾರ್ ಸೆ ಟಕ್ರಾ ಗಯತ, ಹೇಳ್ತಾನೆ, ಸರ್ ನಾನು ಆ ಗಾಡಿಗೆ ಬಂದು ಡಿಕ್ಕಿ ಹೊಡೆದ್ಬಿಟ್ಟೆ, ಟಕ್ರಾ ಜಾನ ಡಿಕ್ಕಿ ಹೊಡೆಯೋದು. ಇಸ್ಲಿಯೇ ತಬ್ ಆಪ್ಕೆ ಪೈಸೆ ನಾ ಲೌಟ್ ಸಕ. ನೋಡಿ ಎಂಥ ಅದ್ಭುತವಾದ ಮಾತು. ಹಾಗಾಗಿನೇ ನಾನು ನಿಮ್ಮ ಹಣವನ್ನು ಹಿಂದಿರುಗಿಸ್ಲಿಕ್ಕಾಗಲಿಲ್ಲ. ಇಂಥ ನೋವಿನಲ್ಲೂ ಅವನು ಮೊದಲು ಮಾತಾಡೋದು ಏನಪ್ಪ ಅಂದರೆ, ನಾನು ಯಾಕೆ ಲೇಟ್ ಆಯಿತು, ನನ್ನ ಕೊಟ್ಟ ಮಾತು ಯಾಕೆ ವಾಪಸ್ ಬರಲಿಕ್ಕಾಗಲಿಲ್ಲ ನಿಮ್ಮ ಬಳಿ ಅನ್ನೋದನ್ನು ಹೇಳ್ತಾನೆ ಅವನು. ಆ ಕಾರಣಕ್ಕಾಗಿ ಸರ್ ನಾನು ಬರಲಿಕ್ಕಾಗಲಿಲ್ಲ, ಹಿಂಗೆ ಆಗೋಗ್ಬಿಡ್ತು, ನಾನು ನಿಮಗೆ ಕೊಡಬೇಕು ಅಂತ ಓಡೋಡಿ ಬರ್ತಾ ಇದ್ದೆ, ಆ ಅವಸರದಾಗೆ ನೋಡಲಿಲ್ಲ, ಯಾವುದೋ ಒಂದು ವೆಹಿಕಲ್ ಡಿಕ್ಕಿ ಹೊಡೆದ್ಬಿಟ್ಟೆ, ಆ ವೆಹಿಕಲ್ ನನ್ನ ಮೇಲೆ ಹತ್ಕೊಂಡು ಹೋಗ್ಬಿಡ್ತು ಅಂತ ಅವನು ಹೇಳ್ತಾನೆ ರಾಜಕಿಶೋರ್ ಅವರಿಗೆ. ನೋಡಿ ಇಲ್ಲೊಂದು ಚಿತ್ರ ಇದೆ. ರಾಜಕಿಶೋರ್ ಹೇಳ್ತಾರೆ, ಉಸ್ ಬಾತ್ ಕೆ ಚಿಂತಾ ನಾ ಕರೋ ಬೇಟಾ. ಮಗು ಆ ವಿಷಯದ ಬಗ್ಗೆ ಚಿಂತೆ ಮಾಡಬೇಡಪ್ಪ. ನಾನು ಬಂದಿರೋದು ನಿನೀಗ ದುಡ್ಡು ಯಾಕೆ ಕೊಡಲಿಲ್ಲ ಅಂತ ಕೇಳೋಕ್ಕಲ್ಲ, ಅಥವಾ ನೀನು ಸುಳ್ಳು ಹೇಳಿ ಓಡೋದು ಅಂತ ಕೇಳೋಕ್ಕಲ್ಲ. ಅದನ್ನ ಬಿಟ್ಬಿಡು, ಅದ್ರ ಬಗ್ಗೆ ನನಗೆಲ್ಲ ಗೊತ್ತಾಗಿದೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಮೈನೆ ಡಾಕ್ಟರ್ ಕೋ ಬುಲ್ವಾಯಾ ಹೈ, ನಾನು ಡಾಕ್ಟರನ್ನ ಕರೆ ಕಳಿಸಿದ್ದೇನೆ. ಬುಲ್ವಾಯಾ ಹೈ, ಕರೆ ಕಳಿಸಿದ್ದೇನೆ. ತುಮ್ ಟೀಕ್ ಹೋ ಜಾವೋಗೆ, ನೀನು ಸರಿ ಆಗ್ತೀಯ, ನೀನು ಚೆನ್ನಾಗಾಗ್ತೀಯ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಸಮಾಧಾನದ ಮಾತುಗಳನ್ನು ರಾಜಕಿಶೋರ್ ಹೇಳ್ತಾರೆ. ಬಸಂತು ಡಾಕ್ಟರ್ ಕೋ ಬುಲ್ವಾಯಾ ಹೈ, ಅವ್ನಿಗೆ ಆಶ್ಚರ್ಯ ಆಗುತ್ತೆ, ಡಾಕ್ಟರ್ನ ಕರೆಸಿದ್ರಾ ಅಂತ. ಆಶ್ಚರ್ಯ ಯಾಕೆ ಅಂದರೆ 2-3 ಕಾರಣಕ್ಕೆ. ಮತ್ತು ಕೊನೆಗೆ ಡಾಕ್ಟ್ರನ್ನ ಕರೆಸಿದ್ದೀನಿ, ಅಷ್ಟು ಬಿಲ್ ಆಯ್ತು ಇಷ್ಟು ಬಿಲ್ ಆದ ದುಡ್ಡು ಕೊಡೋದು ಇಲ್ಲಿಂದ ತರೋದು ನಾನು. ಹಾಗಾಗಿ ಆಮೇಲೆ ನಮ್ಮ ಇದು ನಿಜವಾ, ಇದು ನಮ್ಮನ್ನು ಯಾರು ಇದುವರೆಗಿನ ಅವನ ಅನುಭವದಲ್ಲಿ ಎಂದೂ ಯಾರು ಈ ಮಟ್ಟಿಗೆ ಕರುಣೆ ತೋರಿಸಿದ್ದಾಗಲಿ ಸಹಾಯ ಮಾಡಿದ್ದಾಗಲಿ ನೋಡೇ ಇಲ್ಲ. ಎಲ್ಲರೂ ಇವರನ್ನು ತಿರಸ್ಕರಿಸೋರೆ, ಎಲ್ಲರೂ ಇವರನ್ನು ಬಳಕೆ ಮಾಡ್ಕೊಳ್ಳೋರೆ, ಎಲ್ಲರೂ ಅವರನ್ನು ಎಷ್ಟು ಬೇಕೋ ಅಷ್ಟರಲ್ಲಿ ಇಟ್ಕೊಂಡವ್ರೆ. ಆದರೆ ಈತ ಯಾರೋ ತನ್ನ ಖಾಸ ತಂದೆ ತಾಯಿಗಳಂತೆ ಬಂದು ಇಷ್ಟೆಲ್ಲ ನೋವನ್ನು ವಿಚಾರಣೆ ಮಾಡಿದ್ದಲ್ದೇ ಮತ್ತೆ ಡಾಕ್ಟ್ರನ್ನ ಬೇರೆ ಕರೆಸ್ತೀನಿ ಅಂತ ಹೇಳ್ತಾನಲ್ಲ ಅಂತ. ಅಷ್ಟೊತ್ತಿಗೆ ಡಾಕ್ಟರ್ ಪ್ರವೇಶ ಆಗುತ್ತೆ. ಡಾಕ್ಟರ್ ಹಲೋ ಪಂಡಿತ್ ಜಿ, ಹಲೋ. ಅವ್ರು ಮೊದಲು ವಿಶ್ ಮಾಡ್ತಾರೆ ಪರಸ್ಪರ. ಹಲೋ ಪಂಡಿತ್ ಅಂದರೆ ಇವರಿಬ್ಬರಿಗೂ ಮೊದಲಿಂದನೂ ಪರಿಚಯ ಇದೆ, ಯಾಕೆಂದರೆ ಇವ್ರ ಹೆಸರು ಹೇಳಿದ ತಕ್ಷಣಕ್ಕೆ ಅವ್ರು ಬಂದಿದ್ದಾರೆ ನೋಡಿ. ಹಾಗಾಗಿ ಹಲೋ ಪಂಡಿತ್ ಜಿ ನಮಸ್ತೆ ಹೇಳ್ತಾರೆ. ಮೈನೆ ವಿಷಯ ಬಾಜಾರ್ ಮೇ ದೇಖಾ ಹೈ, ಗೊತ್ತಾಗಿರ್ತೀವಿ, ಇವ್ರಿಗೊಂದು ಅಂದಾಜು ಬಂದಿರ್ತತೆ. ಅವನು ಅಮರ್ ಸಿಂಗ್ ಹೇಳಿರ್ತಾನೆ, ಅವ್ರು ಹೇಳಿರ್ತಾರಲ್ಲ ಒಬ್ಬ ಹುಡುಗನ ಕಾಲು ಮುರಿದಿದೆ ತಕ್ಷಣ ಹೋಗ್ಬೇಕು ಅಂತ. ನೋಡಿದ ತಕ್ಷಣಕ್ಕೆ ಅನಿಸುತ್ತೆ ಇವರಿಗೆ, ನಾನು ಇವರನ್ನು ಮಾರ್ಕೆಟಲ್ಲಿ ನೋಡಿದ್ದೀನಿ ಸರ್ ಅಂತ ಇವನ ಬಗ್ಗೆ ಡಾಕ್ಟ್ರೇ ರಾಜಕಿಶೋರ್ ಅವ್ರಿಗೆ ಹೇಳ್ತಾನೆ. ರಾಜಕಿಶೋರ್ ಹೇಳ್ತಾರೆ, ಜಿ ಹಾಂ ಜರಾ ದೇಖಿಯೇತು, ಹೌದೌದೌದು ಅದು ಆಮೇಲೆ ಇರಲಿ ಅಂತ ಅನ್ನೋ ಅರ್ಥದಲ್ಲಿ ಅದನ್ನ ಹೆಚ್ಚು ಮುಂದುವರ್ಸಲ್ಲ. ಜರ ದೇಖಿಯೇ, ಮೊದಲು ನೋಡಿ ಸ್ವಲ್ಪ ನೋಡಿ ಏನಾಗಿದೆ. ಯಾಕೆಂದರೆ ಈಗ ಆಗಬೇಕಾದ ಅತ್ಯಂತ ತುರ್ತು ಕೆಲಸ ಚಿಕಿತ್ಸೆ. ಹಾಗಾಗಿ ಜರ ದೇಖಿಯೇತು, ಸ್ವಲ್ಪ ನೋಡಿಲಿ ಅಂತ ಹೇಳ್ತಾನೆ. ಡಾಕ್ಟರ್ ಪೈರ್ ದೇಖ್ತೆ ಹೇ, ಡಾಕ್ಟರ್ ತಮ್ಮದೇ ಆದ ವಿಧಿವಿಧಾನಗಳಿಂದ ಕಾಲನ್ನು ನೋಡ್ತಾರೆ.
ಬಸಂತ್ ಜೋರ್ ಸೆ ಓಂಟ್ ಬೀಜ್ತಾ ಹೈ. ಬಸಂತ ಭಾಳ ಜೋರಾಗಿ ತುಟಿಯನ್ನು ಕಚ್ಕೊಳ್ತಾನೆ, ನೋವು. ಪ್ರತಾಪ್ ಕಿ ಆಂಖೋನ್ ಸೆ ಆನ್ಸು ಜರ್ತೆ ಹೈ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಪ್ರತಾಪನ ಕಣ್ಣುಗಳಲ್ಲಿ ಕಣ್ಣೀರು ಅನುಗ್ತದೆ. ಆನ್ಸು, ಕಣ್ಣೀರು ಬರುತ್ತೆ. ಅಸಹಾಯಕ, ಅವನು ಅಣ್ಣನ ಸ್ಥಿತಿ ಹಿಂಗಾಗೋಗ್ಬಿಟ್ಟಿದೆ, ಕಣ್ಣೀರು ಸುರಿಸ್ತೆ. ಇನ್ನೇನು ಮಾಡ್ತಾನೆ ಪಾಪ ಅವನು. ವಹ ಕಭಿ ಬಾಯಿಕೋ ದೇಖ್ತಾ ಹೈ, ಕಭಿ ಡಾಕ್ಟರ್ಕೋ. ಅವನು ಒಮ್ಮೆ ಅಣ್ಣನ ನೋಡ್ತಾನೆ, ಮತ್ತೊಮ್ಮೆ ಡಾಕ್ಟರ್ ನೋಡ್ತಾನೆ, ಪಿಳಿ ಪಿಳಿ ಕಣ್ಣು ಬಿಟ್ಕೊಂಡು. ಅಂದರೆ ಡಾಕ್ಟರ್ ಹೇಳುವಂಥ ಮಾತುಗಳಿದಾವಲ್ಲ, ಒಂದೊಂದು ವಿಷಯ ಭಾಳ ಅರ್ಥ ಇರ್ತವೆ. ಉದಾಹರಣೆಗೆ ಡಾಕ್ಟ್ರು ಕ್ಷಮಿಸಿ ಅಂತ ಹೇಳಿಬಿಟ್ರು ಅಂತಂದರೆ ಆ ವ್ಯಕ್ತಿ ಇಲ್ಲ ಅಂತ ಅರ್ಥ. ಬೇರೆಯವರು ಕ್ಷಮಿಸಿ ಅಂತ ಹೇಳಿದ್ರೆ ಅದೇನಂತ ದೊಡ್ಡ ಇದಲ್ಲ, ಸಾರಿ ಅಂದರೆ ಏನೋ ತಪ್ಪಾಗಿದೆ ಬಿಡು ಅಂತ ಹೇಳೋದು. ಆದರೆ ಡಾಕ್ಟ್ರು ಒಬ್ಬ ರೋಗಿಯನ್ನು ಮನಸ್ಸನ್ನು ಇಟ್ಕೊಂಡು ಕ್ಷಮಿಸಿ ಅಂದರೆ ಅವನು ನಮ್ಮ ಕೈಯಿಂದ ಉಳ್ಸೋಕ್ಕಾಗಲ್ಲ ಅವನ್ನ, ಅಥವಾ ಅವನು ಸತ್ತೇ ಹೋಗಿದ್ದಾನೆ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಡಾಕ್ಟ್ರ್ ಹೇಳೋ ಮಾತನ್ನು ಅವನು ಬಹಳ ಗಮನ ಇಟ್ಟು ಕೇಳೋಕ್ಕೆ ಪ್ರಯತ್ನ ಪಡ್ತಾನೆ. ಹಂಗೇನೆ ಜೊತೆಗೆ ಅಣ್ಣನ ನೋವನ್ನು ಕೂಡ ಅವನು ಗಮನಿಸ್ತಾ ಇದ್ದಾನೆ. ರಾಜ್ ಕಿಶೋರ್ ಉತ್ಸುಕತಾಸೆ ಪೂಜ್ತೆ ಹೈ. ಇದೆಲ್ಲವನ್ನು ಗಮನಿಸಿದ್ದ ರಾಜ್ ಕಿಶೋರ್ ಅವರು ಉತ್ಸುಕತೆಯಿಂದ ಏನಾಗಿರ್ಬೋದು, ಯಾಕೆಂದರೆ ಇವ್ರಿಗಿಂತ ಡಾಕ್ಟ್ರು ಹೇಳೋದು ಭಾಳ ಇಂಪಾರ್ಟೆಂಟು, ಏನಾಗಿರ್ಬೋದು ಅಂತ ಕೇಳಲಿಕ್ಕೆ ಅವ್ರಿಗೆ ಭಾಳ ಆಸಕ್ತಿ ಇದೆ. ಅವ್ರನ್ನ ಕೇಳ್ತಾರೆ, ಡಾಕ್ಟ್ರನ್ನ ಏನಾಗಿದೆ ಅಂತ ಕೇಳಬೇಕು ಅಂತ. ಅದಕ್ಕೆ ರಾಜ್ ಕಿಶೋರ್ ಕೇಳ್ತಾರೆ, ಕ್ಯೋ ಡಾಕ್ಟರ್ ಟೀಕ್ ಹೋ ಜಾಯೇಗನಾ. ಏನು ಡಾಕ್ಟ್ರೇ ಇವನು ಸರಿ ಆಗ್ತಾನಲ್ವಾ? ಅಂದರೆ ಕಾಲ್ಮೂರು ನೆಗೆಟಿವ್ ಆಗಿ ಹೇಳೋದಿಲ್ಲ, ಒಂದು ಪಾಸಿಟಿವ್ ನೋಡಿ. ಯಾವಾಗಲೂ ಕೂಡ ದೊಡ್ಡವರು ಯೋಚನೆ ಮಾಡುವಂಥ ರೀತಿ ಅದು, ಪಾಸಿಟಿವ್ ಥಿಂಕಿಂಗ್. ಏನು ಡಾಕ್ಟ್ರೇ ಇವನು ಸರಿ ಹೋಗ್ತಾನಲ್ವಾ ಅಂತ ಕೇಳ್ತಾರೆ. ಡಾಕ್ಟರ್ ಗಂಭೀರ್. ಇವ್ರು ಕೇಳಿದ ಮೇಲೂ ಡಾಕ್ಟರ್ ಸ್ವಲ್ಪ ಹೊತ್ತು ಗಂಭೀರವಾಗಿರ್ತಾರೆ, ಮಾತಾಡಲ್ಲ. ಅಂದರೆ ಆ ಒಂದೊಂದು ಸೆಕೆಂಡಿನ ಮೌನಕ್ಕೂ ಕೂಡ ಭಾಳ ಅರ್ಥ ಇರುತ್ತೆ. ಆಮೇಲೆ ಬಾಯಿ ಬಿಡ್ತಾರೆ ನಿಧಾನಕ್ಕೆ. पंडित जी पंडितरे सर ऐसा लगता है ನನಗೆ ಹಿಂಗೆ ಅನಿಸುತ್ತೆ ಕಿ ಪೈರ್ ಕಿ ಹಡ್ಡಿ ಟೂಟ್ ಗೈ ಹೈ. ನನಗೆ ಇದನ್ನು ನೋಡಿದರೆ ಕಾಲಿನ ಮೂಳೆಗಳು ಮುರಿದಿವೆ ಅಂತ ಅನಿಸುತ್ತೆ. ಸ್ಕ್ರೀನ್ ಕರ್ಕೆ ದೇಖ್ನಾ ಹೋಗ. ಇದನ್ನು ನಾವು ಸ್ಕ್ರೀನ್ ಅಂದರೆ ಎಕ್ಸ್ರೇ ತೆಗೆದೇ ನೋಡಬೇಕಾಗುತ್ತೆ, ಹಾಗೆ ಹೇಳಕ್ಕೆ ಬರೋದಿಲ್ಲ. ಆದರೆ ಈಗಿರೋ ಸ್ಥಿತಿ ನೋಡಿದರೆ ಕಾಲಿನ ಎಲುಬುಗಳು ಮುರಿದಿದ್ದಾವೆ ಅಂತ ಅನಿಸುತ್ತೆ. ದೂಸರಾ ಪೈರ್ ಟೀಕ್ ಹೈ. ಇನ್ನೊಂದು ಕಾಲು ಸರಿ ಇದೆ, ಇನ್ನೊಂದು ಕಾಲು ಏನು ಪ್ರಾಬ್ಲಮ್ ಇಲ್ಲ. ಆದರೆ ಒಂದು ಕಾಲು ಮಾತ್ರ ಮುರಿದಿರೋ ಸಾಧ್ಯತೆಗಳು ಇದ್ದಾವೆ. ಇದನ್ನು ನಾವು ಎಕ್ಸ್ರೇ ಮಾಡಿ ನೋಡಬೇಕು. ಪರ್ ಇಸೆ ಅಭಿ ಆಸ್ಪತಾಲ್ ಲೇ ಜಾನಾ ಚಾಹಿಯೆ. ಆದರೆ ಇವನ್ನ ಈಗಲೇ ಈ ಕೂಡಲೇ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ ಅಂತ ಹೇಳ್ತಾರೆ. ರಾಜ್ ಕಿಶೋರ್ ಹೇಳ್ತಾರೆ, ತೋ ಕ್ಯಾ ಹುವಾ, ಮತ್ತೇನಾಯಿತು, ಲೇ ಚಲೋ ಕರ್ಕೊಂಡು ಹೋಗೋಣ. ಮೈ ಆಂಬ್ಯುಲೆನ್ಸ್ಗೆ ಲಿಯೇ ಫೋನ್ ಕರಾತಾ ಹೂँ. ನಾನು ಆಂಬ್ಯುಲೆನ್ಸ್ಗಾಗಿ ಫೋನ್ ಮಾಡಿ ಬರ್ತೇನೆ, ನಾನು ಕರ್ಕೊಂಡು ಹೋಗೋಣ. ಅಂದರೆ ಡಾಕ್ಟ್ರಿಗೆ ಅದರ ಹಣಕಾಸಿನ ಸ್ಥಿತಿ ಯಾರು ನಿರ್ವಹಿಸ್ತಾರೆ, ನೋಡ್ಕೊಳ್ಳೋರು ಯಾರು ಅನ್ನುವಂಥ ಅನುಮಾನ ಇತ್ತು ಇವ್ರನ್ನೆಲ್ಲ ನೋಡಿದರೆ. ಅದಕ್ಕೆ ರಾಜ್ ಕಿಶೋರ್ ಬೆಂಬಲಿಸ್ತಾರೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ, ನಾನಿದ್ದೀನಲ್ಲ ಅನ್ನುವಂಥ ಭರವಸೆ, ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೊರಗೆ ಹೋಗಿ ಫೋನ್ ಮಾಡಿ, ಈಗ ನಂಗೆ ಮೊಬೈಲ್ಗಳೆಲ್ಲ ಇರಲಿಲ್ಲಲ್ಲ ಆ ಕಾಲದಲ್ಲಿ, ಹಾಗಾಗಿ ಆ ಟೆಲಿಫೋನ್ ಬೂತ್ಗೋ ಇನ್ನೆಲ್ಲೋ ಹೋಗಿ ಫೋನ್ ಮಾಡಿ ಆಂಬುಲೆನ್ಸ್ ನಂಗೆ ಕಳಿಸ್ತೇನೆ ಅಂತ ಹೇಳ್ತಾರೆ. ಆತ ಹ್ಞೂ. ಡಾಕ್ಟರ್ ಹೇಳ್ತಾರೆ, ಜಿ ಸರಿ ಕರ್ ಆಯಿಯೇ, ನೀವು ಫೋನ್ ಮಾಡಿ ಬರ್ರಿ, ಮೈ ತಬ್ ತಕ್ ಇಂಜೆಕ್ಷನ್ ಲಗಾತಾ ಹೂँ. ಅಲ್ಲಿವರೆಗೂ ಇವನಿಗೊಂದು ಇಂಜೆಕ್ಷನ್, ಸಾಮಾನ್ಯವಾಗಿ ಮೊದಲಿಗೆ ಒಂದು TT ಅಂತ ಕೊಡ್ತಾರೆ ಏನಾರು ಆಕ್ಸಿಡೆಂಟ್ ಆದಾಗ. ಆಮೇಲೆ ನೋವು ಸಹಿಸುವ ಅಥವಾ ನೋವನ್ನು ಕಡಿಮೆ ಮಾಡುವಂಥ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ, ಇಂಜೆಕ್ಷನ್. ಅವು ಕೊಟ್ಟಾಗ ಇರೋ ನೋವು ಅವನಿಗೆ ಹೆಚ್ಚು ಕಾಣಿಸೋದಿಲ್ಲ, ಗೊತ್ತಾಗೋದಿಲ್ಲ. ಹಾಗೆ ನೋಡಿಲ್ಲ ಒಂದು ಚಿತ್ರ ಇದೆ ನೋಡಿರಲಿ, ಆಂಬ್ಯುಲೆನ್ಸ್ದು ಚಿತ್ರ ನೀವೆಲ್ಲ ನೋಡಿರ್ತೀರಿ. ಆದರೆ ಹೋಗಿರ್ಲಿಕ್ಕಿಲ್ಲ ಆಂಬ್ಯುಲೆನ್ಸ್ನಲ್ಲಿ, ಹೋಗೋದು ಬೇಡ ನೀವು ಆಂಬ್ಯುಲೆನ್ಸ್ನಲ್ಲಿ, ಚೆನ್ನಾಗೇ ಇರ್ರಿ. ಇಂಥ ಒಂದು ಆಂಬ್ಯುಲೆನ್ಸಿಗೆ ಫೋನ್ ಮಾಡ್ತೀನಿ ನಾನು. ಅಂದರೆ ಆಂಬ್ಯುಲೆನ್ಸ್ ಅಂತಂದರೆ ತುರ್ತು ಆರೋಗ್ಯ ತಪಾಸಣಾ ವಾಹನ ಅಂತ, ಅರ್ಜೆಂಟಾಗಿ ಅಂದರೆ ಅವರನ್ನು ಕೆಲವು ಸೂಕ್ತ ಚಿಕಿತ್ಸೆಯೊಂದಿಗೆ ಆಸ್ಪತ್ರೆ ತನಕ ತಲುಪಿಸುವಂಥ ಒಂದು ಸುಸಜ್ಜಿತವಾದಂಥ ವಾಹನ. ಅದರಲ್ಲಿ ಕೆಲವು ಫಸ್ಟ್ ಏಡ್ಸು ಇವೆಲ್ಲ ಇರ್ತವೆ. ಅಲ್ಲಿ ಅದು ಹೋಗ್ಬೇಕಾದ್ರೆ ನೀವು ಗಮನಿಸಿರ್ಬೇಕು, ಸರಿನು ಕುಕ್ಕಂತ ಹೋಗ್ತದೆ. ಆವಾಗ ಆ ಟ್ರಾಫಿಕ್ಗಳು ಯಾವುವು ಅವರಿಗೆ ನಿಯಮಗಳು ಅನ್ವಯಿಸೋದಿಲ್ಲ. ಎಲ್ಲರೂ ಮೊದಲು ದಾರಿ ಕೊಡಬೇಕಾಗುತ್ತೆ ಅವರಿಗೆ. ಇವತ್ತು ಎಲ್ಲ ನೋಡಿದ್ವಿ ನಾವು, ಯಾರೋ ಒಂದು ಬಾಲಕಿಗೆ ಎಲ್ಲೋ ಶಿರ್ಸಿಯಿಂದ ಬೆಂಗಳೂರಿಗೆ ತರಬೇಕಾದ್ರೆ ಜೀರೋ ಟ್ರಾಫಿಕ್ ಅಂತ ಹೇಳಿ, ಅಂದರೆ ಅವ್ರು ಬರ್ತದೆ ಅಂತ ಮೊದಲೇ ಗೊತ್ತಾದ ಮೇಲೆ ಆ ವಾಹನ ಎಲ್ಲೂ ನಿಲ್ಲದ ಹಾಗೆ ಆ ಗುರಿಯನ್ನು ತಲುಪೋ ತನಕ ಕೂಡ ಅದನ್ನು ಕಳಿಸ್ಕೊಡೋಂಥ ಜವಾಬ್ದಾರಿನ ತಗೊಳ್ಳೋದಕ್ಕೆ ಜೀರೋ ಟ್ರಾಫಿಕ್ ಅಂತ ಕರೀತಾರೆ. ಹಾಗೆ ಆಂಬ್ಯುಲೆನ್ಸನ್ನ ಫೋನ್ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಆಯಿತು, ನೀವು ಹೋಗಿ ಫೋನ್ ಮಾಡ್ಬಾರೆ, ಅಲ್ಲಿವರೆಗೂ ನನಗೆ ಇವರಿಗೊಂದು ಇಂಜೆಕ್ಷನ್ ಕೊಡ್ತೀನಿ ಅಂತ ಇಂಜೆಕ್ಷನನ್ನು ಕೊಡ್ತಾರೆ. ಯಾರಿಗೆ?
ಬಸಂತನಿಗೆ ನೋಡಿ, ಬಸಂತ್ ಆಂಖೆ ಖೋಲ್ಕರ್, ಬಸಂತ ಕಣ್ಣು ಮುಚ್ಕೊಂಡಿದ್ದ, ಈಗ ಕಣ್ಣು ತೆರೆದು ಆಪ್ 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 ಕ್ಯಾ ಕರ್ ರಹೆ ಹೈ, ಮೈ ಗರೀಬ್ ಹೂँ. ನೋಡಿ ಎಂಥ ಮನ ಮಿಡಿಯುವಂಥ ಮಾತು. ತಾವು ಏನು ಮಾಡ್ತಾ ಇದ್ರಿ, ನಾನು ಬಡವ ಅಂತಾನೆ ಇವನು. ಪಾಪ ಇಂಜೆಕ್ಷನ್ಗೆ ಹೆದರ್ಕೊಂಡು ತಾವೇನು ಮಾಡ್ತಾಯಿದ್ರಿ ಅಂತ ಕೇಳಲಿಲ್ಲ ಇವನು. ಮೈ ಗರೀಬ್ ಹೈ ಅಂತಾನೆ. ಅವನಿಗೆ ಗೊತ್ತು, ವ್ಯವಹಾರಿಕ ಜ್ಞಾನ ತುಂಬ ಚೆನ್ನಾಗಿ ಗೊತ್ತಿದೆ ಅವನಿಗೆ. ಹಾಸ್ಪಿಟ್ಲಿಗೆ ಹೋದ್ರೆ ಎಷ್ಟು ದುಡ್ಡಾಗುತ್ತೆ ಏನಂತ. ಅವನಿಗೆ ಊಟಕ್ಕೆ ಇಲ್ಲ, 2 ಪೈಸೆ ಉಳಿಸ್ಲಿಕ್ಕಾಗಿ ದಿನವಿಡೀ ಒದ್ದಾಡಿದ್ದಾನೆ. ಆಮೇಲೆ ಇಂಜೆಕ್ಷನ್ ಮಾಡಿ ದುಡ್ಡು ಕೊಡ್ರಿ ಅಂತೇಳಿ ಕೇಳಿದ್ರೆ ಇಲ್ಲಿಂದ ತರಬೇಕು ಅವನು. ಆ ಭಯ ಅವನಿಗೆ. ಕಾಲು ಮುರಿದೋಗಿದ್ದಕ್ಕಿಂತ ಅದನ್ನು ಸರಿಪಡಿಸ್ಬೇಕು ಅನ್ನೋದಕ್ಕಿಂತ ದುಡ್ಡು ಹೆಂಗೆ ಕೊಡೋದು ಇವರಿಗೆ ಅಂತ. ಮೈ ಗರೀಬ್ ಹ್ಞೂ ಅಂತಾನೆ. ಇದನ್ನು ಕೇಳಿಸ್ಕೊಂಡಂಥ ರಾಜ್ ಕಿಶೋರ್ ಹಸ್ಕರ್ ನಗ್ತಾರೆ. ಅರ್ಥ ಆಗುತ್ತೆ ಅವನಿಗೆ, ರಾಜ್ ಕಿಶೋರ್ ಅವ್ರಿಗೆ ಅರ್ಥ ಆಗುತ್ತೆ ಅವನು ಏನನ್ನು ಯೋಚನೆ ಮಾಡಿದ್ದಾನೆ, ಯಾಕಾಗಿ ಇಂಜೆಕ್ಷನ್ ಬೇಡ ಅಂತ ಹೇಳ್ತಾನೆ ಏನು ಅಂತ. ಆವಾಗ ಹೇಳ್ತಾನೆ, ತುಮ್ ಚಿಂತಾ ಮತ್ ಕರು ಮಗು, ನೀನು ಚಿಂತೆ ಮಾಡಬೇಡಪ್ಪ, ಹಣಕಾಸಿನ ಬಗ್ಗೆ ನೀನು ಯೋಚನೆ ಮಾಡಬೇಡ, ಬಸ್ ಚುಪ್ಚಾಪ್ ಲೇಟೇ ರಹೋ ಬೇಟ, ನೀನು ಕೇವಲ ಸುಮ್ಮನೆ ಮಲಗಿಬಿಡು, ನೀನು ಆರಾಮಾಗಿರು, ಯೋಚನೆ ಮಾಡಬೇಡ, ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಡ ನೀನು. ಡಾಕ್ಟರ್ ಸಾಹೇಬ್ ನೋಡ್ರಿ, ಡಾಕ್ಟರ್ ಸಾಹೇಬ್ರೆ, ಜಬ್ ತಕ್ ಮೈ ನಹಿ ಆತಾ, ಎಲ್ಲಿವರೆಗೂ ನಾನು ಇಲ್ಲಿಗೆ ವಾಪಸ್ ಬರೋದಿಲ್ವೋ, ಆಪ್ ಯಹಿ ರಹೆ, ತಾವು ಇಲ್ಲೇ ಇರಬೇಕು, ಇವ್ರ ಹತ್ರನೇ ಇರಬೇಕು. ಇಸೆ ಬಚಾನ ಹೋಗ, ಇವನನ್ನು ನಾವು ಪಾರ್ ಮಾಡಲೇಬೇಕು. ಯಾಕೆ ಉಳಿಸ್ಬೇಕು ಇವನ್ನ, ಪಾರ್ ಮಾಡಬೇಕು. ಯಹ ಗರೀಬ್ ಹೈ, ಇವನು ಬಡವ, ಆದರೆ ಪರ್ ಇಸ್ಮೆ ಏಕ ದುರ್ಲಭ ಗುಣ ಹೈ, ಇವನಲ್ಲಿ ಒಂದು ದುರ್ಲಭವಾದ ಅಂದರೆ ಅನ್ಯಡೆ ಸಿಗದೇ ಇರುವಂತಹ, ಬೇರೆಯವ್ರ ಹತ್ರ ಕಾಣದೇ ಇರುವಂತಹ ಒಂದು ಗುಣ ಇದೆ. ಏನದು? ಯಹ ಈಮಾನ್ದಾರ್ ಹೈ, ಇವನು ಪ್ರಾಮಾಣಿಕ. ಇವನು ಪ್ರಾಮಾಣಿಕ ಅನ್ನೋದಕ್ಕೆ ಅನೇಕ ಕಡೆ ನಾವು ಗಮನಿಸಿದ್ವಿ. ಅವನ ಪ್ರಾಮಾಣಿಕತೆಗೆ ತಕ್ಕ ಫಲ ಇಲ್ಲಿ ಇವನನ್ನು ರಾಜ್ ಕಿಶೋರ್ ಅವರು ಗೌರವಿಸುವುದು ಮತ್ತು ಅವರನ್ನು ನೋಡ್ಕೊಳ್ಳೋ ರೀತಿ ವಾಪಸ್ಸು ಸಿಗುತ್ತೆ. ಅಂದರೆ ಪ್ರಾಮಾಣಿಕತೆಗೆ ತಕ್ಷಣ ಫಲ ಸಿಗಲಿಕ್ಕಿಲ್ಲ, ಆದರೆ ಖಂಡಿತವಾಗೂ ಮುಂದೆ ಅದಕ್ಕೆ ದೊಡ್ಡ ಫಲ ಸಿಗುತ್ತೆ. ನಾವು ಯಾವಾಗಲೂ ಎಷ್ಟೇ ಕಷ್ಟ ಬಂದರೂ ಕೂಡ ಪ್ರಾಮಾಣಿಕತೆಯನ್ನು ಬಿಡಬಾರ್ದು ಅನ್ನೋದನ್ನು ಈ ನಾಟಕ ಹೇಳುತ್ತೆ. ಇಷ್ಟು ಹೇಳಿ ಅವರು ಆಂಬುಲೆನ್ಸ್ ತರಕ್ಕೆ ಹೋಗ್ತಾರೆ. ಈ ಕಡೆ ಡಾಕ್ಟರ್ ಏನು ಮಾಡ್ತಾರೆ, ಪ್ರತಾಪ್ಗೆ ಸಹಾಯತಾಸೆ, ಪ್ರತಾಪನ ಸಹಾಯದಿಂದ ಇಂಜೆಕ್ಷನ್ ತಯಾರು ಕರ್ತೆ ಹೇ, ಇಂಜೆಕ್ಷನನ್ನು ತಯಾರಿ ಮಾಡ್ತಾರೆ. ಈಗ ನನಗೆ ಇಂಜೆಕ್ಷನ್ ತಯಾರು ಕರ್ತೆ ಅಂತ ಹೇಳೋದಕ್ಕೂ ಕಾರಣ ಇದೆ. ಮೊದಲು ಈಗ ನನಗೆ ಡಿಸ್ಟಿಲ್ ವಾಟರ್ ಅಂತ ಸಿಗ್ತಾ ಇರಲಿಲ್ಲ ಇಂಜೆಕ್ಷನಿಗೆ ಮಿಕ್ಸ್ ಮಾಡಲಿಕ್ಕೆ, ಅವನ್ನ ಆಮೇಲೆ ಯೂಸಿನ್ ಥ್ರೋ ನೀಡಲಿರಲಿಲ್ಲ ಅವು ಸೂಜಿಗಳು. ಆವಾಗೆಲ್ಲ ನಮ್ಗೆ ನೆನಪಿದೆ, ನಿಮ್ಮಂಗಿದ್ದಾಗ ನಾವೆಲ್ಲ ಇಂಜೆಕ್ಷನ್ ಮಾಡಿಸ್ಕೋಬೇಕಾದ್ರೆ ಏನು ಮಾಡ್ತಿದ್ರು ಅಂದರೆ, ಆ ಇಂಜೆಕ್ಷನ್ಗಳನ್ನ ಆ ಸೂಜಿ ಕಬ್ಬಿಣವಾಗಿರ್ತಿದ್ವು, ಅವನ್ನ ಚೆನ್ನಾಗಿ ಕಾಯಿಸೋರು, ಬಾಯ್ಲ್ ಮಾಡೋರು. ಅಲ್ಲಿ ಆಸ್ಪತ್ರೆ ಡಾಕ್ಟರ್ ಹತ್ರ ಯಾವಾಗಲೂ ಒಂದು ಸ್ಟವ್ ಉರಿತಾ ಇತ್ತು, ಅದರ ಒಂದು ಪಾತ್ರೆ ಇರ್ತಿತ್ತು, ಆ ಬಿಸಿನೀರು ಇರ್ತಿದ್ದು, ಆ ಬಿಸಿನೀರಾಗ ಅವನ್ನ ಹಾಕ್ತಾಯಿದ್ರು. ಒಬ್ಬರಿಂದ ಒಬ್ರಿಗೆ ರೋಗಗಳು ಅಂಟಬಾರ್ದು, ಹರಡಬಾರ್ದು ಅನ್ನೋ ಕಾರಣಕ್ಕೆ. ಡಿಸ್ಪೋಸಬಲ್ ಇರಲಿಲ್ಲ ಅವು. ಅವನ್ನ ಚೆನ್ನಾಗಿ ಕಾಯಿಸಿ ಆಮೇಲೆ ಒಂದು 2-3 ಸರಿ ಬಿಸಿನೀರನ್ನು ಹಿಂಗಂದು ಆಮೇಲೆ ಅದನ್ನು ಇಂಜೆಕ್ಷನ್ ತಗೊಂಡು ನಮಗೆಲ್ಲ ಇಂಜೆಕ್ಷನ್ ಮಾಡ್ತಿದ್ರು. ಹಂಗೆ ಇಲ್ಲಿ ಕೂಡ ಇಂಜೆಕ್ಷನ್ಗೆ ತಯಾರಿಯನ್ನು ಮಾಡ್ಕೊಳ್ತಾರೆ. ಬಸಂತ್ ಆಂಖೆ ಬಂದ್ ಕರ್ ಲೇತಾ ಹೈ, ಬಸಂತ ಕಣ್ಣುಗಳನ್ನು ಮುಚ್ಕೊಳ್ತಾನೆ. ಕ್ಷಣ ಭರ್ ಕೆ ಲಿಯೆ, ಒಂದಿಷ್ಟು ಕ್ಷಣಕ್ಕಾಗಿ ಉಸ್ಕೆ ಮುಖ ಪರ್ ಶಾಂತಿ ಅವ್ರ ಕೃತಜ್ಞತಾ ಉಬರ ಆತಿ ಹೈ, ಅವನ ಮುಖದ ಮೇಲೆ ಒಂಥರದ ನೆಮ್ಮದಿ. ಆ ನೋವಿನಲ್ಲೂ ಕೂಡ ಅಯ್ಯೋ ನನಗೆ ಯಾರೋ ಸಹಾಯ ಮಾಡೋರಿದ್ದಾರೆ, ಇಷ್ಟು ಸಹಾಯ ಮಾಡೋದು ನಿರೀಕ್ಷೆ ಮಾಡಿರಲಿಲ್ಲ, ಹಾಗಾಗಿ ಅವನ ಮುಖದಲ್ಲಿ ಒಂಥರದ ಪ್ರಸನ್ನತೆ ಕಾಣಿಸುತ್ತೆ. ಹಾಗೆ ಜೊತೆಗೇ ಕೃತಜ್ಞತೆ ಡಾಕ್ಟ್ರಿಗೂ ಮತ್ತು ರಾಜ್ ಕಿಶೋರ್ ಅವ್ರ ಬಗ್ಗೆಯೂ ಕೂಡ, ಎಂಥ ಒಳ್ಳೆ ಮನುಷ್ಯರು ಈ ಕಾಲದಲ್ಲಿ ಇದ್ದಾರಲ್ಲ ಅಂತ ಇವನಿಗೂ ಕೃತಜ್ಞತೆ, ಅವ್ರಿಗೂ ಇಂಥ ಹುಡುಗ ಇಂಥ ಪ್ರಾಮಾಣಿಕವಾಗಿದ್ದಾನಲ್ಲ ಅನ್ನುವಂಥ ಒಂದು ಮನೋಭಾವ ಇಬ್ಬರು ನಡುವೆನೂ ಅಲ್ಲಿ ಕಾಣಿಸ್ತತೆ, ಒಂದು ಕೃತಜ್ಞತೆ ಕಾಣಿಸುತ್ತೆ. ನೋಡಿರಿ, ಅಲ್ಲಿ ಇಂಜೆಕ್ಷನ್ ಮಾಡೋದನ್ನು ನಾವು ನೋಡ್ತಾ ಇದ್ವಿ, ಇಂಜೆಕ್ಷನ್ ತಯಾರು ಮಾಡ್ತಾ ಇರೋದನ್ನು. ಅಲ್ಲಿಗೆ ಕಾಲು ಯಾರೋ ಪಟ್ಟಿ ಕಟ್ಟಿದ್ದಾರೆ, ಆಮೇಲೆ ಫಸ್ಟ್ ಏಡ್ ಬಾಕ್ಸ್ ತಗೊಂಬಂದರೆ ಡಾಕ್ಟ್ರು. ಅವ್ರ ಮನೆ ನೋಡ್ರಿ ನೀವು, ಅಲ್ಲಿ ಭಾಳ ಆ ಕಡೆ ಎಲ್ಲ ಅರ್ದು ಗೋಡೆ ಎಲ್ಲ ಒಡೆದೋಗಿರೋವಂಥದ್ದಿದೆ. ಅಲ್ಲೇ ಅವನು ಸಾಮಾನುಗಳು ಕೆಲವು ಇಟ್ಕೊಂಡಿದ್ದಾನೆ. ಅಂದರೆ ಅಲ್ಲೇ ಅವನು ಸಾಮಾನು ಬಸಂತ ಮಾರ್ತಾ ಇರೋವೆಲ್ಲ ಚಲಾಪಿಲಿಯಾಗಿ ಹೋಗ್ಬಿಟ್ಟಿದ್ದಾವೆ. ಬಹುಶಃ ಪ್ರತಾಪ್ನು ಕೂಡ ಅದೇ ಕೆಲಸ ಮಾಡ್ತಾ ಇರ್ಬೇಕು ಕಾಣಿಸುತ್ತೆ, ಅಣ್ಣ ತಮ್ಮ. ಇವನು ಸಾಮಾನುಗಳಲ್ಲಿ ಇಟ್ಕೊಂಡಿದ್ದಾನೆ. ಒಂದು ಲಾಟಿನ್ ಇದೆ ಅಲ್ಲಿ, ವಿದ್ಯುತ್ತಿನ ಅನುಕೂಲ ಅವ್ರಿಗಿಲ್ಲ. ಒಂದು ಲಾಟಿನ್ ಏನೋ ಬುಡ್ಡಿ ದೀಪವನ್ನು ಹಚ್ಕೊಂಡಿದ್ದಾರೆ, ಇಂಜೆಕ್ಷನನ್ನು ಮಾಡ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಇಷ್ಟ ಆದಮೇಲೆ ಡಾಕ್ಟರ್ ಇಂಜೆಕ್ಷನ್ ಲಗಾತೆ ಹೈ, ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ. ಬಸಂತ್ ಓಂಟ್ ಬೀಚ್ತಾ ಹೈ, ಬಸಂತ ತುಟಿಯನ್ನು ಕಚ್ತಾನೆ. ಪ್ರತಾಪ್ ಬಾಯಿ ಕಸಿರ್ ಥಾಮ್ತಾ ಹೈ, ನೋವಿಗೆ ಅಂತಾನೆ. ಆಗ ತಮ್ಮ ಏನು ಮಾಡ್ತಾನೆ,
ಸಿರ್ ಥಾಮ್ನ, ಭಾಯಿ ಕಾ ಸಿರ್ ಥಾಮ್ನ, ಅಣ್ಣನ ತಲೆಯನ್ನು ನೇವರಿಸ್ತಾನೆ. ಐದಿನಿ ಸಮಾಧಾನ ಮಾಡ್ಕೊ ನಾನು ಇದ್ದೀನಿ ಅಂತ. ಅವ್ರು ಪರದಾ ಗಿರ್ ಜಾತಾ ಹೈ, ಮತ್ತು ಪರದೆ ಬೀಳುತ್ತದೆ. ಪರದೆ ಬೀಳೋದು ಅಂದರೆ ನಾಟಕ ಮುಗೀತು ಅಂತ. ಹಿಂದೆಲ್ಲ ಈಗಿನ ಥರ ನಾಟಕ ಇರಲಿಲ್ಲ. ಆ ಅಂಕದ ಪರದೆ ಜಾರಿದ ಮೇಲೆ ಅಂತಲೇ ಎಲ್ಲ ಒಂದು ಕಡೆ ಒಂದು ಹಾಡಿರಬೇಕು. ಅಂಕದ ಪರದೆ ಅಂದರೆ ಪರದೆ ಏಳೋದು ಫಸ್ಟಿಗೆ, ಪರದೆ ಎದ್ದಾಗಲೇ ನಾಟಕ ಶುರುವಾಗೋದು. ಆ ಪರದೆ ಬಿತ್ತು ಅಂತಂದರೆ ನಾಟಕ ಕ್ಲೋಸ್ ಅಂತ. ಆ ಸ್ಟೇಜಿನ ಮುಂದೆ ಒಂದು ಪರದೆಯನ್ನು ಕಟ್ಟಿರ್ತಾಯಿದ್ರು. ಈಗ ನೆರಳು ಬೆಳಕಿನ ಸಂಯೋಜನೆಯ ತಂತ್ರಜ್ಞಾನ ಹೆಚ್ಚಾದಂಗೆಲ್ಲ ಆ ಕೆಲಸವನ್ನು ನೆರಳು ಬೆಳಕಿನಲ್ಲೇ ಮಾಡ್ತಾರೆ. ಮೊದಲೇನಾಗ್ತಿತ್ತಪ್ಪ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣ್ತಾ ಇತ್ತು, ಲೈಟ್ ಒಂದು ಸ್ಪಾಟ್ ಲೈಟ್ ಬಿಟ್ಟು ಅಂದರೆ ಇಡೀ ಸ್ಟೇಜೆಲ್ಲ ಕಾಣಿಸ್ತಾ ಇತ್ತು. ಅವರು ಮಾಡ್ಕೊಳ್ಳೋ ಸಿದ್ಧತೆಗಳು ಕಾಣಿಸ್ತಾ ಇದ್ವು, ಎಲ್ಲ ಕಾಣಿಸ್ತಾ ಇದ್ವು. ಅದು ಕಾಣಬಾರ್ದಂತ ಏನು ಮಾಡೋರು, ಒಂದು ಪರದೆಯನ್ನು ಬಿಟ್ಟಿರೋರು. 3 ಬೆಲ್ ಆದ ತಕ್ಷಣಕ್ಕೆ ಆ ಪರದೆ ಮೆಲ್ಲಕ್ಕೆ ಓಪನ್ ಆಗೋದು. ಆ ಪರದೆ ಎಳೆಯೋರು ಅಂತಲೇ ಇರ್ತಾಯಿದ್ರು. ಪರದೆ ಎಳೆದ ತಕ್ಷಣಕ್ಕೆ ಓಪನ್ ಆಗೋದು, ಆವಾಗ ನಾಟಕ ಶುರುವಾಗೋದು. ಮತ್ತು ನಾಟಕ ಮುಗೀತು ಅಂತಂದರೆ ಮತ್ತೆ ಪರದೆ ಕ್ಲೋಸ್ ಮಾಡೋದು ಹೇಳಿದ್ರೆ ಅವ ಹಂಗೆ ಮೆಲ್ಲಗೆ ಬಂದು ಕೂಡ್ಕೊಳ್ಳವು. ಅಲ್ಲಿಗೆ ನಾಟಕ ಮುಗೀತು ಅಂತ ಅರ್ಥ. ಇಷ್ಟು ನಾಟಕ ಮುಗೀತದೆ. ನಾಟಕ ಮುಗಿದ ಮೇಲೆ ಇದೊಂದು ಪಾಠದ ಒಂದು ಆಶಯವನ್ನು ಕೂಡ ಮುಂಚೋಣ. ವಿಷ್ಣು ಪ್ರಭಾಕರ್ ಈ ಪಾಠದ ಲೇಖಕರು ಮಾನವ ಮನ್ಕೆ ಪಾರಖಿ ಲೇಖಕ. ಮಾನವರ ಮನಸ್ಸಿನ ಪಾರಖಿ ಅಂದರೆ ಹೊರಗಚ್ಚುವಂತಹ, ಪರೀಕ್ಷಿಸುವಂತಹ ಲೇಖಕರು. ಅಂದರೆ ಮನೋವಿಜ್ಞಾನವನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಂಥವ್ರು. ಮನಸ್ಸಿನ ಜೊತೆಗೆ ಮನಸ್ಸನ್ನು ಕುರಿತು, ಅವರ ಭಾವನೆಗಳನ್ನು ಕುರಿತು ಬರೆಯುವಂಥವರು, ಆ ಭಾವನೆಗಳನ್ನು ಯಥಾವತ್ತಾಗಿ ಹಿಡಿದಿಡುವಂಥ ಲೇಖಕರು. ಈ ಏಕಾಂಕಿಯಲ್ಲಿ ಉನ್ಹೋನೆ ಸ್ವಾಭಿಮಾನ್, ಅವರು ಸ್ವಾಭಿಮಾನ, ಪರದುಃಖ ಕಾತರತ ಅಂದರೆ ಸ್ವಾಭಿಮಾನವನ್ನು ಬಸಂತನಲ್ಲಿಯೂ, ಪರದುಃಖಕಾರತವನ್ನು ರಾಜಕಿಶೋರ್ ಅವರಲ್ಲಿಯೂ, ಜೈಸೆ ಮಾನವೀಯ ಭಾವನಾವಂಕು, ಇಂತಹ ಮಾನವೀಯ ಭಾವನೆಗಳನ್ನು ಸುಂದರ ಚಿತ್ರಣ ಕಿಯಾ ಹೈ. ಭಾಳ ಸುಂದರವಾಗಿ ಚಿತ್ರಣ ಮಾಡಿದ್ದಾರೆ ನೋಡಿ. ಇರೋ 4 ಪಾತ್ರಗಳು, ಬಹುಶಃ 3 ಪ್ರತಾಪ, ಬಸಂತ ಮತ್ತು ರಾಜಕಿಶೋರ್. ಡಾಕ್ಟ್ರದು 1-2 ಮಾತುಗಳು ಮಾತ್ರ ಬರ್ತವೆ. ಈ 3 ಕ್ಯಾರೆಕ್ಟರ್ಗಳಲ್ಲಿ ಎಂಥ ಅದ್ಭುತವಾದ ದೃಶ್ಯವನ್ನು ಕಟ್ಟಿಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸಿದರೆ ಎಂಥ ಶ್ರೇಷ್ಠ ಲೇಖಕರು ಅನ್ನೋದು ಕೂಡ ನಮಗೆ ಅರಿವಾಗುತ್ತೆ. ಇವರೇ ವಿಷ್ಣು ಪ್ರಭಾಕರ್ ಅವರ ಚಿತ್ರ ಅದು. ಗರೀಬ್ ಹೋಕರ್ ಬಿ, ಬಡವನಾದರೂ ಕೂಡ ಸ್ವಾಭಿಮಾನಿ, ಅವರು ಪರಿಶ್ರಮಕ್ಕೆ ಕಮಾಯಿಸೆ, ಸ್ವಾಭಿಮಾನದಿಂದ ಮತ್ತು ಪರಿಶ್ರಮದ ಕಮಾಯಿ ಸಂಪಾದನೆಯಿಂದ ಜೀನೇವಾಲೆ ಬಸಂತ್, ಬದುಕುವಂತಹ ಬಸಂತ್, ಅವರು ಪ್ರತಾಪ ಏಕ್ ಓರ್ ಹೈ, ಒಂದು ಕಡೆಗಿದ್ದಾರೆ ನೋಡಿ. ಆಗ ಆ ವಯಸ್ಸಿನಾಗ ಹುಡುಗರು ಕಳ್ತನಕ್ಕೆ ಕೇಳಿಬೋದಾಗಿತ್ತು, ಹೇಳ್ಬೋದಾಗಿತ್ತು, ಏನು ಮಾಡೋದು ನಾವು, ಇನ್ನೇನು ಮಾಡಲಿಕ್ಕಾಗುತ್ತೆ ಅಂತ. ಆದರೆ ಅಂಥ ಕಷ್ಟದಲ್ಲೂ ಕೂಡ ಅವರು ತಮ್ಮ ಆ ಮೌಲ್ಯಗಳನ್ನು ಕಳ್ಕೊಳ್ಳಿಲ್ಲ. ಎಲ್ಲ ಇದ್ದು ಚೆನ್ನಾಗಿ ಬದುಕೋದಲ್ಲ, ಏನು ಇಲ್ಲದೇ ಇದ್ದಾಗ ಚೆನ್ನಾಗಿ ಬದುಕೋದಿದೆಯಲ್ಲ, ಇದು ಬಹಳ ಬಹಳ ಮಹತ್ವದ ಸಂಗತಿ. ಅವ್ರಿಗೆ ಏನೂ ಇರಲಿಲ್ಲ, ಆದರೂ ಪ್ರಾಮಾಣಿಕತೆಯನ್ನು ಅವ್ರು ಬಿಡಲಿಲ್ಲ. ಇದನ್ನು ನಾವು ಒಂದು ಕಡೆ ನೋಡ್ತೀವಿ. ದೂಸರಿ ಓರ್, ಇನ್ನೊಂದು ಕಡೆಗೆ ಕಂಗಾಲೋಂಕೆ ಪ್ರತಿ, ಕಂಗಾಲು ಅಂದರೆ ದಯನೀಯ ಸ್ಥಿತಿಯಲ್ಲಿ ಇರುವಂಥವರ ಅಥವಾ ಅಸಹಾಯಕರ ಪ್ರತಿ ಹಮ್ದರ್ದಿ ದಿಖಾತೆವೇ. ಹಮ್ದರ್ದಿ ದಿಖಾನ ಅಂತಂದರೆ ಕರುಣೆಯನ್ನು ತೋರಿಸು, ಸಹಾನುಭೂತಿಯನ್ನು ವ್ಯಕ್ತಪಡಿಸುವಂತಹ, ಆದರಕ್ಕೆ ಸಾಥ್ ಗೌರವ ಜೊತೆಗೆ ವ್ಯವಹಾರ ಕರ್ನೆ ವಾಲೆ, ವ್ಯವಹರಿಸುವಂತಹ, ನಡವಳಿಕೆಯನ್ನು ರೂಪಿಸುವಂತಹ ರಾಜಕಿಶೋರ್ ಜೈಸೆ ಪಾತ್ರ ಅನುಸರಣೀಯ ಹೈ. ರಾಜಕಿಶೋರ್ ಅಂತವರ ಪಾತ್ರ ಅನುಸರಣೀಯ. ಒಂದು ಕಡೆಗೆ ಬಸಂತ, ಪ್ರತಾಪ ಎಷ್ಟು ಮುಖ್ಯವಾಗಿ ಕಾಣ್ತಾರೋ ಅದೇ ರೀತಿ ದೊಡ್ಡವ್ರಿಗೂ ಕೂಡ ರಾಜಕಿಶೋರ್ನಂಥವರು ಅನುಕರಣೀಯ ಆಗ್ತಾರೆ. ಹಾಗೆ ಡಾಕ್ಟರ್ ಅಂತವರು ಕೂಡ ನಮಗೆ ಅನುಕರಣೆಯನ್ನು ಆಗ್ತಾರೆ. ನೋಡಿ, ಈ 3 ಕ್ಯಾರೆಕ್ಟರ್ಗಳು, ಈ 4 ಕ್ಯಾರೆಕ್ಟರ್ಗಳು ನಮಗೆ ಒಂದು ಮಾದರಿ ಕ್ಯಾರೆಕ್ಟರ್ಗಳು. ಒಬ್ಬ ಸಮಾಜ ಸೇವಕ ಆದರೆ ಹೆಂಗಿರಬೇಕು, ಒಬ್ಬ ಬಡವ ಆದರೂ ಕೂಡ ಹೆಂಗೆ ಬದುಕಬೇಕು, ಒಬ್ಬ ಡಾಕ್ಟರ್ ಆದವನಿಗೂ ಕೂಡ ಏನೆಲ್ಲ ಮಾನವೀಯ ಅಂಶಗಳಿರಬೇಕು. ನೀವೀಗೆಲ್ಲ ನೋಡಿದಿರಿ ಅನೇಕ ಕಡೆ ಸಿನಿಮಾದಲ್ಲೂ ಅಥವಾ ನೋಡಿದ್ರಿ ಹೆಂಗೆ ಸುಲಿಗೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ, ವೈದ್ಯರು, ಡಾಕ್ಟ್ರು ಅಂತ. ಆದರೆ ಇದ್ರ ನಡುವೆನೂ ಒಳ್ಳೆ ಡಾಕ್ಟ್ರುಗಳು ಬೇಕಾದಷ್ಟು ಜನ ಇದ್ದಾರೆ. ನಮಗೂ ಗೊತ್ತಿರೋ ಹಾಗೆ ಬಹಳ ಕಡಿಮೆ ಫೀಸ್ ತಗೊಂಡು ಸೇವೆ ಮಾಡುವಂಥ ಡಾಕ್ಟ್ರುಗಳನ್ನ ಕೂಡ ನಾವು ಗಮನಿಸ್ತೀವಿ. ಇಲ್ಲಿರೋ ಡಾಕ್ಟ್ರು ಕೂಡ ಅಂಥದ್ದಂದರೆ ಪಂಡಿತ್ ರಾಜಕಿಶೋರ್ ಅವರಿಗೆ ಅವ್ರ ಪರಿಚಯಸ್ಥರು ಅಂದರೆ ಸಮಾನವಾಗಿ ಅಂಥವ್ರನ್ನೇ ಅವ್ರು ಪರಿಚಯ ಮಾಡ್ಕೊಂಡಿರ್ತಾರೆ. ಇವ್ರಿಗೂ ಅವ್ರ ಗುಣ, ಅವ್ರಿಗೂ ಇವ್ರ ಗುಣ ಸಮಾನವಾಗಿರೋದ್ರಿಂದನೇ ಇವರು ಒಂದೇ ಒಂದು ಫೋನ್ ಕಾಲಿಗೆ ಅವರು ತಕ್ಷಣಕ್ಕೆ ಬರ್ತಾರೆ, ಅಟೆಂಡ್ ಮಾಡ್ತಾರೆ ಕೇಸನ್ನು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ನಿಗೆ ಏನು ಚಿಕಿತ್ಸೆ ಬೇಕು ಅಲ್ಲಿಗೆ ನಾಟಕ ನಿಂತ್ಕೊಳ್ತದೆ. ಆದರೆ ಅದರ ಆಶಯ ಸುಖಾಂತ್ಯ ಆಗೋದನ್ನು ನಾವು ಗಮನಿಸ್ಬೋದು. ಅವನು ಕೈ ಕಾಲು ನೆಟ್ಟಿಗೆ ಆಗ್ತವೆ. ಮುಂದೆ ಇವ್ರ ಸಂಪರ್ಕಕ್ಕೆ ಬಂದ ಮೇಲಿಂದ ಅವನಿಗೇನೋ ಸಹಾಯ ಮಾಡಿ ಮುಂದೆ ಬೆಳವಣಿಗೆಗೆ ಅನುಕೂಲ ಮಾಡಿಕೊಟ್ರು ಅಂತ
ನಾವು ಭಾವಿಸ್ಕೋಬೋದು ಅಥವಾ ನಮ್ಮ ಕಲ್ಪನೆಯನ್ನು ನೋಡ್ಕೋಬೋದು. ಇಷ್ಟು ಮಾತುಗಳನ್ನು ಹೇಳಿ ಈಗ ನಾವು ಏನು ಗಮನಿಸಿದ್ದೀವಿ, ವಾಚನ ನೋಡಿದ್ದೀವಿ, ಈ 3 ದೃಶ್ಯಗಳ ಅರ್ಥ ವಿಶ್ಲೇಷಣೆಯನ್ನು ಗಮನಿಸಿದ್ವಿ ಅಲ್ವಾ ಮಕ್ಕಳೇ? ಅಂದರೆ ನಮಗೆ ಓದೋಕ್ಕೆ ಪ್ರಯತ್ನ ಪಟ್ವಿ, ಆಮೇಲೆ ಅದನ್ನ ಹೆಂಗೆ ಓದಬೇಕು ಅನ್ನೋದನ್ನು ಕೂಡ ಗಮನಿಸಿದ್ವಿ. ಜೊತೆಗೆ ಹೆಂಗೆ ವಿಶ್ಲೇಷಣೆ ಮಾಡ್ಕೋಬೇಕು, ಅಲ್ಲಿರುವ ಸಂದರ್ಭ ಎಂಥದ್ದು, ಯಾವ್ಯಾವ ಶಬ್ದಕ್ಕೇನೆಲ್ಲ ಅರ್ಥಗಳು ಬರಬಹುದು ಅನ್ನೋದನ್ನು ಕೂಡ ನಾವು ಈ ವಿಶ್ಲೇಷಣಾ ವಿಭಾಗದಲ್ಲಿ 3 ಭಾಗಗಳಲ್ಲಿ ನಾವು 3 ಕಂತುಗಳಲ್ಲಿ ನೋಡುವಂಥ ಪ್ರಯತ್ನ ಪಟ್ವಿ. ಇನ್ನು ಬಾಕಿ ಉಳಿದಿರುವಂಥದ್ದು ಈ ಪಾಠದ ಅಭ್ಯಾಸ ಭಾಗ. ಈ ಅಭ್ಯಾಸ ಭಾಗವನ್ನು ಮತ್ತೆ ಮುಂದಿನ ಅವಧಿಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಅಲ್ಲಿವರೆಗೂ ನಮಸ್ತೆ.